ತಾತ. ಸೂತ, ಈ ಸೂರ್ಯನು ಹುಟ್ಟಿ ಮುಳುಗುತ್ತಾ ಆಯಸ್ಸನ್ನೇ ಹರಿಸಿಕೊಂಡು ಹೋಗುತ್ತಿರುವನು. ಹಂದಿ ನಾಯಿ ನರಿಗಳೂ ಉಣ್ಣುತ್ತಿವೆ, ಮಲವನ್ನು ವಿಸರ್ಜಿಸುತ್ತಿವೆ. ಅಂತೆಯೇ ನರರೂ ಬದುಕಲು ಏನು ಪ್ರಯೋಜನವು? ತಾತ, ನಿಮ್ಮ ಭಾಗವತ ಸ್ವಲ್ಪ ಪಕ್ಕಕ್ಕಿಡಿ, ನಾನು ನಿಮ್ಮ ಹತ್ರ ಮಾತಾಡಬೇಕು. ಏನು ವಿಷಯ? ನಿಮಗೆ ಗೊತ್ತಿಲ್ವಾ? ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ ಅಲ್ಲ. ಆಯಿತು, ಸಮರ್ಥನ ಹತ್ರ ಆಫೀಸ್ ಹಣ ನಾನು ಕೊಡಬಾರ್ದು ಅಂತ ಹೇಳಿದ್ದೀರಂತೆ. ಹೌದು, ಹೇಳಿದ್ದೆ. ಯಾಕೆ? ನಿನ್ನ ಆಡಂಬರದ ಅಬ್ರಕ್ಕೆ ಬುದ್ಧಿ ಇಲ್ಲದೆ ಸಂಸ್ಕಾರನೇ ಮರೆತು ನೀನು ನಡ್ಕೋತಿರೋ ಕೆಲವು ವಿಷಯಗಳಿಗೆ ಫುಲ್ ಸ್ಟಾಪ್ ಹಾಕೋದಕ್ಕೆ. ನನ್ನ ಲೈಫು ನನ್ನ ಇಷ್ಟ. ನಿನ್ನ ಇಷ್ಟಗಳನ್ನು ನೋಡ್ಕೊಂಡಿರೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆಯಲ್ಲ. ಹಾಗಾದ್ರೆ ಕಳಿಸ್ಬಿಡಿ ಮನೆಯಿಂದ. ಆಗಲ್ಲ ಅಲ್ವಾ? ಇಷ್ಟೆಲ್ಲ ಆಸ್ತಿ ಅಂತಸ್ತು ಇಟ್ಕೊಂಡು ಸನ್ಯಾಸಿ ತರ ನಿಮ್ಮ ಮೊಮ್ಮಗ ಸಮರ್ಥನ್ ತರ ನಂಗೆ ಬದುಕೋದಿಕ್ಕಾಗೋದಿಲ್ಲ. ಉದ್ದಟದಿಂದ ಮಾತಾಡ್ತಾ ಇದೀಯ ನೀನು. ಏನಾದ್ರೂ ಅಂದ್ಕೊಳ್ಳಿ, ಹುಟ್ಟಾನೆ ಚಿನ್ನದ ಪುನ್ನ ಬಾಯಲ್ಲಿ ಹಿಡ್ಕೊಂಡು ಬೆಳೆದಿರೋ ನಾನು ಅಂತವನ್ಗೆ. ನೀನು ಅನುಭವಿಸ್ತಿರೋ, ದುಂದು ವೆಚ್ಚ ಮಾಡ್ತಿರೋ ಈ ಆಸ್ತಿ ನಿನ್ನ ಹುಟ್ಟಿಂದ ಬಂದ ಅದೃಷ್ಟ ಅಲ್ಲ ಕಣೋ. ಈ ಆಸ್ತಿ ಹೇಗೆ ಬಂತು ಅಂತ ಗೊತ್ತಾ ನಿನಗೆ? ನೀನು ಹುಟ್ಟೋದಕ್ಕಿಂತ ಮುಂಚೆ ನಾವು ಹೇಗಿದ್ವಿ ಅಂತ ಗೊತ್ತಾ ನಿನಗೆ? ಒಂದು ಕಾಲದಲ್ಲಿ ಒಪ್ಪತ್ತು ಊಟಕ್ಕೂ ಗತಿ ಇಲ್ಲದೆ ಒದ್ದಾಡ್ತಿದ್ವಿ. ಅಂಥ ಸಮಯದಲ್ಲಿ ನಮ್ಮನ್ನು ಕಾಪಾಡಿದ್ದು ಅಮ್ಮನವ್ರ ಮೇಲಿದ್ದ ನಮ್ಮ ಭಕ್ತಿ. ಮಹಾಲಕ್ಷ್ಮಿಯಾಗಿ ಮೂಕಾಂಬಿಕೆ ಅಮ್ಮನವರು ನಮ್ಮ ಮನೆಗೆ ಬಂದರು. ನಾವು ಅವರಿಗೊಂದು ದೇವಸ್ಥಾನ ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ ಮೇಲೇ ನಾವು ಹಂತ ಹಂತವಾಗಿ ಶ್ರೀಮಂತರಾದ್ವಿ. ಆಯ್ತು, ನಾನೇನು ಈ ಶ್ರೀಮಂತಿಗೆ ನನ್ನಿಂದ ಬಂದಿದೆ ಅದನ್ನ ಕೊಡಿ ಅಂತ ಕೇಳ್ತಿಲ್ಲ. ನೀವು ದಿನಗಟ್ಲೆ ವೇಸ್ಟ್ ಮಾಡ್ಕೊಂಡು ಪೂಜೆ ಮಾಡೋ ಅಮ್ಮನವ್ರಿಗೆ ದುಡ್ಡು ಅನ್ಕೊಳ್ಳಿ. ಅಂದ್ಕೊಳ್ಳೋದೇನೋ, ಅಮ್ಮನವರೇ ಕರುಣೆ ತೋರಿಸಿ ನೀಡಿರೋ ವರ ಈ ಶ್ರೀಮಂತಿಗೆ. ಅಮ್ಮನವ್ರ ಮೇಲೆ ಭಕ್ತಿ ಇಲ್ದಿರೋ ನಿನಗೆ ಇದನ್ನು ಅನುಭವಿಸೋ ಹಕ್ಕಿಲ್ಲ. ದೇವರಿಲ್ಲ ಅಂತ ಹೇಳಿ ನಮ್ಮ ಭಾವನೆಗಳಿಗೆ ಧಕ್ಕೆ ತಾರದೆ ನಿನ್ನ ಪಾಡಿಗೆ ನೀನು ಬದುಕಿದ್ರೆ ತಡ್ಕೋಬಹುದು. ಆದರೆ ನೀನು ಮಿತಿ ಮೀರಿ ಹೊರಟು ಬಿಟ್ಟಿದ್ಯಾ.